ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿಂದು ನಿಮ್ಮೆದುರು ತಂದಿರುವಂಥ ಚರ್ಚಾ ವಿಷಯ ರೈತರ ದಿನ. ಪ್ರತಿ ವರ್ಷ ಡಿಸೆಂಬರ್ 23ರಂದು ರಾಷ್ಟ್ರೀಯ ರೈತರ ದಿನ ಎಂದು ಆಚರಿಸಲಾಗುತ್ತದೆ. ಯಾಕೆ? ಕಿಸಾನ್ ದಿವಸ್ ಅಥವಾ ರೈತರ ದಿನ ಇದು ಜನಪ್ರಿಯವಾಗಿ ಕರೆಯಲ್ಪಡುವ ರಾಷ್ಟ್ರೀಯ ರೈತರ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 23ರಂದು ಭಾರತದಲ್ಲಿ ಆಚರಿಸಲಾಗುತ್ತದೆ. ಭಾರತದ 5ನೇ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾರ್ಥ ಈ ದಿನವನ್ನು ಭಾರತ ಸರ್ಕಾರ 2001ರಲ್ಲಿ ಅಧಿಕೃತವಾಗಿ ರಾಷ್ಟ್ರೀಯ ರೈತರ ದಿನವೆಂದು ಆಚರಿಸಲಾಗುತ್ತಿದೆ. ರೈತರ ಹಕ್ಕುಗಳು ಮತ್ತು ಗ್ರಾಮೀಣ ಅಭಿವೃದ್ಧಿಯ ಪ್ರಬಲ ಪ್ರತಿಪಾದನೆಗಾಗಿ ಚೌಧರಿ ಚರಣ್ ಸಿಂಗ್ ಅವರನ್ನು ಸ್ಮರಿಸಲಾಗುತ್ತದೆ. ಭೂ ಸುಧಾರಣೆಗಳು ಮತ್ತು ಜಮೀನ್ದಾರಿ ವ್ಯವಸ್ಥೆಯ ರದ್ದತಿಯಲ್ಲಿ ಅವರ ಪಾತ್ರವನ್ನು ಈ ಆಚರಣೆಯು ಎತ್ತಿ ತೋರಿಸಲಾಗುತ್ತದೆ. ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಗೆ ರೈತರ ಕೊಡುಗೆಯನ್ನು ಗುರುತಿಸುವ ಗುರಿಯನ್ನು ಈ ದಿನ ಹೊಂದಿರುತ್ತದೆ. ಈ ದಿನ ಒಂದು ಜಾಗೃತಿ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು ಮತ್ತು ಕೃಷಿ ಉಪಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಭಾರತದ ಒಟ್ಟಾರೆ ಅಭಿವೃದ್ಧಿಯಲ್ಲಿ ಕೃಷಿ ಬೆಳವಣಿಗೆ ನಿಕಟ ಸಂಬಂಧ ಹೊಂದಿದೆ ಎಂಬ ಕಲ್ಪನೆಯನ್ನು ರಾಷ್ಟ್ರೀಯ ರೈತ ದಿನವು ಬಲಪಡಿಸುತ್ತದೆ. 2025ರ ಥೀಮ್ ವಿಕಸಿತ ಭಾರತ್ 2047 ಭಾರತೀಯ ಕೃಷಿಯನ್ನು ಜಾಗತೀಕರಣಗೊಳಿಸುವಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಪಾತ್ರ. ಈಗ ಚೌಧರಿ ಚರಣ್ ಸಿಂಗರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳುವ. 1902 ಉತ್ತರ ಪ್ರದೇಶದ ಮೀರತ್ನ ನೂರ್ಪುರದಲ್ಲಿ ಜನನ. ಇವರು ಭಾರತೀಯ ರಾಜಕಾರಣಿ ಅಷ್ಟೇ ಅಲ್ಲ, ಸ್ವತಂತ್ರ ಹೋರಾಟಗಾರರು ಆಗಿದ್ದರು. ಭಾರತ 5ನೇ ಪ್ರಧಾನಮಂತ್ರಿಯೂ ಆಗಿ ಸೇವೆ ಸಲ್ಲಿಸಿದ್ದಾರೆ 1979 ಮತ್ತು 80ರಲ್ಲಿ. ಇವರು ಉಪ ಪ್ರಧಾನಮಂತ್ರಿಯಾಗಿ ಜನವರಿಯಿಂದ ಜುಲೈ ಅಂದರೆ 79ರಲ್ಲಿ 2 ಬಾರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 1939ರಲ್ಲಿ ಸಾಲ ವಿಮೋಚನೆ ಮಸೂದೆಯನ್ನು ರಚಿಸಿದರು ಚೌಧರಿ ಚರಣ್ ಸಿಂಗ್. ಇದು ರೈತರನ್ನು ಲೇವಾದೇವಿಗಾರರಿಂದ ಮುಕ್ತಗೊಳಿಸಿತು. 1960ರ ಭೂ ಹಿಡುವಳಿ ಕಾಯ್ದೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಕಾಯ್ದೆಯು ಭೂಮಿಗಳ ಕಡಿಮೆ ಮಾಡಿತು. ಇವರು ಕನಿಷ್ಠ ಬೆಂಬಲ ಬೆಲೆ MSP ಪ್ರತಿಪಾದಿಸಿದರು. ಭೂಹೀನರಿಗೆ ಅನುಕೂಲವಾಗುವಂತೆ ಹಿಡುವಳಿಗಳ ಕ್ರೋಢೀಕರಣ ಕಾಯ್ದೆ 1953 ಮತ್ತು ಉತ್ತರ ಪ್ರದೇಶ ಜಮೀನ್ದಾರಿ ಮತ್ತು ಭೂ ಸುಧಾರಣಾ ಕಾಯ್ದೆ 1952 ಪರಿಚಯಿಸಿದರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಸೂದೆ 1938 ಪ್ರಸ್ತಾಪಿಸಿದರು. ಇದು ಕೃಷಿ ಮಾರುಕಟ್ಟೆ ಮೂಲಸೌಕರ್ಯವನ್ನು ಸ್ಪಷ್ಟೀಕರಿಸಿತು. ಇವರು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರಾಗಿದ್ದಾಗ ಕೃಷಿಯನ್ನು ಉನ್ನತೀಕರಿಸುವ ನಬಾರ್ಡ್ ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರನ್ನು ರೈತರ ಚಾಂಪಿಯನ್ ಎಂದು ಕರೆಯುತ್ತಾರೆ. 2024ರಲ್ಲಿ ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಭಾರತ ಸರ್ಕಾರವು 2008ರಲ್ಲಿ ಲಕ್ನೋ ವಿಮಾನ ನಿಲ್ದಾಣವನ್ನು ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಅವರ ಗೌರವಾರ್ಥಕವಾಗಿ ಮರುನಾಮಕರಣ ಮಾಡಿತ್ತು. 1987ರ ಮೇ 29ರಂದು ಇವರು ನಿಧನರಾದರು. ನವದೆಹಲಿಯಲ್ಲಿರುವ ಅವರ ಸ್ಮಾರಕವನ್ನು ಕಿಸಾನ್ ಘಾಟ್ ಎಂದೇ ಕರೆಯಲಾಗುತ್ತದೆ. ಕೃಷಿಗೆ ಸಂಬಂಧಿಸಿದ ಕೇಂದ್ರ ಸರ್ಕಾರ ಯೋಜನೆಗಳು: ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 19ರಲ್ಲಿ ಜಾರಿ ಬಂತು. ಇಲ್ಲಿ ಅರ್ಹ ರೈತರಿಗೆ ನೇರ ಆದಾಯ ಬೆಂಬಲಿಗೆ ವರ್ಷಕ್ಕೆ 6,000 ಒದಗಿಸಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ PMFBY 2016 ನೈಸರ್ಗಿಕ ವಿಕೋಪಗಳು, ಕೀಟಗಳು ಮತ್ತು ರೋಗಗಳಿಂದ ಉಂಟಾಗುವ ನಷ್ಟಗಳ ವಿರುದ್ಧ ಬೆಳೆ ವಿನಿಮಯ ನೀಡುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ PMKMY 19ರಲ್ಲಿ 60 ವರ್ಷ ವಯಸ್ಸಿನ ನಂತರ ಸಣ್ಣ ಮತ್ತು ಸಣ್ಣ ರೈತರಿಗೆ ಮಾಸಿಕ 3,000 ರೂಪಾಯಿ ಪಿಂಚಣಿ ಖಚಿತಪಡಿಸುತ್ತದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ KCC 1998 ಜಾರಿ ಬಂತು. ಕೃಷಿ ಮತ್ತು ಸಂಬಂಧಿಸಿದ ಚಟುವಟಿಕೆಗಳಿಗೆ ಕೈಗೆಟಕುವ ಸಾಲವನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುತ್ತದೆ.
ಕೃಷಿ ಮೂಲಸೌಕರ್ಯ ನಿಧಿ AIF 2020 ಗೋದಾಮುಗಳು ಮತ್ತು ಕೋಲ್ಡ್ ಸ್ಟೋರೇಜ್ಗಳಂಥ ಸುಗ್ಗಿಯ ನಂತರದ ಮೂಲಸೌಕರ್ಯಗಳ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ. ನಮೋ ಡ್ರೋನ್ ದೀದಿ ಯೋಜನೆ 2023 ಕೃಷಿ ಸೇವೆಗಳಿಗೆ ಡ್ರೋನ್ಗಳನ್ನು ಒದಗಿಸುವ ಮೂಲಕ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಬಲೀಕರಣ. ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆ 2015 ಸಮತೋಲಿತ ರಸಗೊಬ್ಬರ ಬಳಕೆಗೆ ಮಣ್ಣಿನ ಪೋಷಕಾಂಶ ಮಾಹಿತಿ ಒದಗಿಸುತ್ತದೆ. ಕಿಸಾನ್ ಕವಚ 2023 ಸುರಕ್ಷಿತ ಸಾಧನಗಳ ಮೂಲಕ ರೈತರನ್ನ ಕೀಟನಾಶಕಗಳಿಗೆ ಒಡ್ಡಿಕೊಳ್ಳುವುದರಿಂದ ರಕ್ಷಿಸುತ್ತದೆ. ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಂ CPP 2023 ತೋಟಗಾರಿಕೆ ಬೆಳೆಗಳಿಗೆ ರೋಗ ಮುಕ್ತ ನೆಟ್ಟ ವಸ್ತುಗಳನ್ನು ಒದಗಿಸುತ್ತದೆ. ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ 2021 ಕೃಷಿಯಲ್ಲಿ ಡಿಜಿಟಲ್ ಪರಿಕರಗಳ ಮತ್ತು ಡೇಟಾ ಚಾಲಿತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ NMNF 2023 ರಾಸಾಯನಿಕ ಮುಕ್ತ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುತ್ತದೆ. ಈ ಎಲ್ಲ ಅಂಶಗಳು ರೈತರ ದಿನಾಚರಣೆಯ ಮಹತ್ವವನ್ನು ಪಡೆದುಕೊಂಡಿದೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.